ಮೇಘಾಲಯದಲ್ಲಿ ಪತಿಯನ್ನ ಕೊಂದ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ನೋಡಿರ್ತೀರಲ್ವಾ, ಆ ರೀತಿ ಬಾನಲ್ಲ ಮಧುಚಂದ್ರಕ್ಕೆ ಸಿನಿಮಾ ಕಥೆ ಇದು. ನೋಡಿ, ನಾಯಕ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿರ್ಲಿಲ್ಲ. ಅಂದ್ರೆ ಹೋಗ್ಬೇಕಾದ್ರೆ ಹೋಗಿದ್ದಿಬ್ರು, ವಾಪಸ್ ಬರೋಕ್ ಟಿಕೆಟ್ ಬುಕ್ ಮಾಡ್ಕೋಬೇಕಲ್ಲ, ವಾಪಸ್ ಬರೋದಕ್ಕೆ ಒಂದೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ರಿಯಲ್ ಸ್ಟೋರಿಯಲ್ಲೂ ಕೂಡ ಕಿಲ್ಲರ್ ಹೆಂಡತಿ ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿಲ್ಲ ಗಂಡಂಗೋಸ್ಕರ. ಪಾಪ ಆತನಿಗೆ ಅದು ಯಾವುದು ಕೂಡ ಗೊತ್ತಿರ್ಲಿಲ್ವಾ. ಸಿನಿಮಾದಲ್ಲಿ ಕೊಲೆಗಾರ ಸಿಕ್ಕಬಿದ್ದಿದ್ದ ರಿಟರ್ನ್ ಟಿಕೆಟ್ ಸುಳುವಿನಿಂದ ಅಲ್ವಾ. ಇಲ್ಲೂ ಕೂಡ ಹಂಗೆ ಆಗಿದೆ ನೋಡಿ. ಎಲ್ಲಾದ್ರೂ ಆ ಹಿಂದಿ ದಂಪತಿಗಳು ಕನ್ನಡದ ಸಿನಿಮಾ ಏನಾದ್ರು ನೋಡ್ಕೊಬಿಟ್ಟಿದ್ರ, ಅದನ್ನ ಹಂಗೆ ಪ್ಲಾನ್ ಮಾಡಿದ್ರ, ಗೊತ್ತೇ ಆಗ್ತಾ ಇಲ್ಲ. ಟಿಕೆಟ್ ಸುಳುವಿನಿಂದ ರಾಜಾ ರಘುವಂಶಿಯನ್ನ ಇದೀಗ ಕೊಂದಂತದ್ರ ಬಗ್ಗೆ ಸುಳಿವು ಸಿಕ್ಕಿದೆ. ವಾಪಸ್ ಬರೋದೇ ಇಲ್ಲ ಅಂತ ಗೊತ್ತಿರುವಾಗ ರಿಟರ್ನ್ ಟಿಕೆಟ್ ಯಾಕೆ ಬುಕ್ ಮಾಡಬೇಕು ಅಂತ ಮೈಂಡ್ ಸೆಟ್ಟಿಗೆ ಹೋಗ್ಬಿಟ್ಟಿದ್ರು ಅಂತ ಕಾಣುತ್ತೆ. ಸೋನಂ ಪ್ಲಾನ್ ಅನ್ನ ಮೃತ ರಾಜುನ ತಾಯಿ ಬಿಚ್ಚಿಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಇಬ್ರಿದ್ರು, ವಾಪಸ್ ಬರ್ಬೇಕಾದ್ರೆ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ನನ್ನ ಮಗನ್ನ ಹಿಂಗೆ ಕೊಂದು ಹಾಕ್ಬೇಕು ಅಂತ. ಅದಕ್ಕೆ ವಾಪಸ್ ಬರುವಾಗ ಒಂದೇ ಒಂದು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ ಇವರು. 10 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಚಿನ್ನಾಭರಣವನ್ನ ಸೋನಂ ಧರಿಸಿದ್ರು. ವಜ್ರದ ಉಂಗುರ, ಚೈನು, ಬ್ರೇಸ್ಲೆಟ್ನೆಲ್ಲ ಸೋನಂ ಹಾಕೊಂಡಿದ್ರು. ಅಂದ್ರೆ ಅವ್ರ ಮಗ ಹನಿಮೂನ್ ವೇಳೆ ಇಷ್ಟೊಂದು ಚಿನ್ನ ಯಾಕೆ ಅಂತ ರಾಜ ಅವ್ರ ತಾಯಿ ಕೇಳಿದ್ರಂತೆ. ನನಗೆ ಬೇಕು ಅಂತ ಪಟ್ಟು ಹಿಡ್ದಿದ್ರಂತೆ ಈಕೆ. ಅಂದ್ರೆ ಇನ್ನೇನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಎಲ್ಲ ತಗೊಂಡು ಹೋಗ್ಬಿಡೋಣ ಅಂತ ಈಕೆ. ನನ್ನ ಸೊಸೆಯನ್ನ ಗಲ್ಲಿಗೇರಿಸಿ ಅಂತ ರಾಜ ತಾಯಿ ಉಮಾ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪಾಪ ಹೆತ್ತು ಕರಳು ಮಗನನ್ನು ಕಳ್ಕೊಂಡಿದ್ದಾರೆ. ಆಗ್ತಾನೆ ಮದುವೆ ಮಾಡಿದ್ರು. ನನ್ನ ಸೊಸೆ ಸೇರನ್ನ ಒದ್ದು ಬಂದು ಮನೇನ ನಂದಾದೀಪ ಮಾಡ್ತಾಳೆ ಅಂದ್ರೆ ಸ್ಮಶಾನ ಮಾಡಿಬಿಟ್ಲಲ್ಲ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ದಿಲೀಪ್ ನೀಡ್ತಾರೆ. ದಿಲೀಪ್, ಇದು ಸೇಮ್ ಸಿನಿಮಾ ಸ್ಟೋರಿಯೇ. ನಾನು ಅದನ್ನೇ ಹೇಳ್ತಾ ಇದ್ದೆ, ಎಲ್ಲಾದ್ರೂ ಕನ್ನಡ ಸಿನಿಮಾ ನೋಡ್ಕೊಂಡು ಏನಾದ್ರು ಈಕೆ ಪ್ಲಾನ್ ಮಾಡ್ಬಿಟ್ಲಾ ಹೇಗೆ ಅಂತ. ಒಂದಕ್ಕೊಂದು ಹೇಗ್ ಸಿಂಕ್ ಆಗ್ತದೆ ನೋಡಿ ದಿಲೀಪ್ ಇದು. ಹೌದು ವಿದ್ಯಾ, ಏನಂದ್ರೆ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಸ್ಟೋರಿ, ಅದು ಸೂಪರ್ ಹಿಟ್ ಸಿನಿಮಾ. ಕೆ ಶಿವರಾಮ್ ಅವರು ಏನೊಂದು ಇದು KS ಅಧಿಕಾರಿ ಆಗಿದ್ರು, ಅವರು ನಾಯಕ ನಟರಾಗಿ ನಟಿಸಿದಂತ ಸಿನಿಮಾ ಅದು. ಆ ಸಿನಿಮಾ ಕಥೆನೂ ಅಷ್ಟೇ ತುಂಬಾ ಇದು ಒಂದು ಸರಳವಾದಂತ ಕತೆ. ಗಂಡ ಹೆಂಡತಿ ಹನಿಮೂನ್ಗೆ ಹೋಗ್ತಾರೆ ಕಾಶ್ಮೀರಕ್ಕೆ ಬೆಂಗಳೂರಿಂದ. ಹೋದಂತ ಸಂದರ್ಭದಲ್ಲಿ ಹೆಂಡತಿ ಅಲ್ಲಿ ಒಂದು ಪ್ರಪಾತದಿಂದ ಕೆಳಗಡೆ ಬಿದ್ದುಬಿಟ್ಲು ನನ್ನ ಹೆಂಡತಿ ಆಕಸ್ಮಿಕವಾಗಿ ಅಂತ ಹೇಳ್ಬಿಟ್ಟು ಗಂಡ ಹೇಳ್ತಾನೆ. ಆದ್ರೆ ಪೊಲೀಸ್ ಅಧಿಕಾರಿ ಏನಿರ್ತಾರೆ ಕಾಶ್ಮೀರದಲ್ಲಿರೋ, ಆತಂಗೆ ನಂಬಿಕೆ ಬಂದಿರಲ್ಲ ಗಂಡನ ಮೇಲೆ. ಆತ ಗಂಡನ ಜೊತೆ ಬೆಂಗಳೂರಿಗೆ ವಾಪಸ್ ಬಂದಿರ್ತಾನೆ. ಬಂದು ಇಲ್ಲಿ ಗಂಡನ ಬ್ಯಾಕ್ ಗ್ರೌಂಡ್ ಎಲ್ಲ ವೆರಿಫಿಕೇಶನ್ ಮಾಡ್ತಾನೆ, ಎಲ್ಲಾ ರೀತಿಯ ತನಿಖೆ ಮಾಡ್ತಾನೆ. ಏನ್ ಮಾಡಿದ್ರು ಆತನಿಗೆ ಏನು ಸುಳಿವು ಸಿಗಲ್ಲ. ಇಲ್ಲ, ಈಗ ಇದು ಆಕಸ್ಮಿಕ ಘಟನೆನೇ ಆಗಿರ್ಬೇಕಿದು ಅನ್ಕೊಂಡು ಹೊರಡಕ್ ಸಿದ್ಧ ಆಗ್ತಾನೆ. ಸಿದ್ಧ ಆದಂತ ಸಂದರ್ಭದಲ್ಲಿ ಅಲ್ಲಿ ಏನೊಂದು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಕೌಂಟರ್ಗೆ ಹೋಗ್ತಾನೆ ಟಿಕೆಟ್ ಬುಕ್ ಮಾಡಕ್ಕೆ. ಅಲ್ಲಿ ಅವನು ಕೇಳ್ತಾನೆ ಟಿಕೆಟ್ ಬುಕ್ ಮಾಡೋನು, ಸರ್ ನೀವು ರಿಟರ್ನ್ ಟಿಕೆಟ್ ಬುಕ್ ಮಾಡಿಸಿರ್ಲಿಲ್ವಾ ಅಂತ. ಆಗ ಅವನಿಗೆ ಡೌಟ್ ಬರುತ್ತೆ, ಇವನ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿಸಿದ್ನಾ ಅಂತ. ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ತಾ ಗೊತ್ತಾಗುತ್ತೆ ಇವನು ಹೋಗ್ತಾ 2 ಟಿಕೆಟ್ ಬುಕ್ ಮಾಡಿಸಿರ್ತಾನೆ, ಬರ್ತಾ ಕೇವಲ 1 ಟಿಕೆಟ್ ಬುಕ್ ಮಾಡಿಸಿರ್ತಾನೆ. ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಅಂತ ಗೊತ್ತಾಗುತ್ತೆ. ಸಡನ್ ಆಗಿ ಅದೇ ಒಂದು ಆಧಾರದ ಮೇಲೆ ಆತನ ಹಿಡಿದು ವಿಚಾರಣೆ ಮಾಡಿದಾಗ ಇದು ಪ್ರೀ ಪ್ಲಾನ್ ಮರ್ಡರ್ ಮತ್ತೆ ಮರ್ಡರ್ ಮೋಟಿವ್ ಏನು ಎಲ್ಲದು ಈಚೆಗೆ ಬರುತ್ತೆ. ಅದೇ ರೀತಿಯಾದಂತ ಘಟನೆ ಇದು ಆಗ್ತಿದೆ. ಇದು ದಶಕಗಳ ಹಿಂದೆ ಬಂದಂತ ಕನ್ನಡ ಸಿನಿಮಾ. ಆದ್ರೆ ಈಗ ಏನು ಸೋನಂ ಇದ್ದಾಳೆ, ಈಕೆ ಮೇಘಾಲಯಕ್ಕೆ ಹನಿಮೂನ್ ಪ್ಲಾನ್ ಮಾಡಿದ್ದೋಳೆ. ಈಕೆ ಹೋಗ್ತಾ ಟಿಕೆಟ್ ಬುಕ್ ಮಾಡಿದ್ದವಳು ಇವಳೆ, ಜೊತೆಯಲ್ಲಿ ಅಲ್ಲಿನ ಹೋಟ್ಲು ಸ್ಟೇ ಎಲ್ಲ ಬುಕ್ ಮಾಡಿದ್ದವಳು ಇವಳೆ ಅಂತ ಹೇಳ್ಬಿಟ್ಟು ರಾಜ್ ರಘುವಂಶಿ ಏನಿದ್ದಾನೆ ಆತನ ತಾಯಿ ಉಮಾ ಅವರು ಬಿಚ್ಚಿಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ. ಮತ್ತೆ ಆಕೆನೆ ಎಲ್ಲಾ ಟಿಕೆಟ್ ಬುಕ್ಕಿಂಗು, ಎಲ್ಲಾ ರೂಮ್ ಬುಕ್ಕಿಂಗ್ ಎಲ್ಲ ಮಾಡಿದ್ಲು. ಯಾವತ್ತು ಎಲ್ಲೆಲ್ಲಿ ಹೋಗ್ಬೇಕು ಅಂತಾನು ಆಕೆನೆ ಡಿಸೈಡ್ ಮಾಡಿದ್ಲು. ಈ ಮೂಲಕ ನಾವೆಲ್ಲಿ ಹೋಗ್ತೀವಿ ಅನ್ನೋದನ್ನ ಆಕೆಯ ಪ್ರಿಯಕರಂಗೂ ಮಾಹಿತಿ ಕೊಡ್ತಾ ಇದ್ಲು. ಹಾಗಾಗಿ ಈ ಒಂದು ಮರ್ಡರ್ ಏನಿದೆ ಅದನ್ನ ಪ್ಲಾನ್ ಮಾಡೋದಕ್ಕೆ ಅವ್ರಿಗೆ ಈ ರೀತಿಯಾದಂತ ಪ್ಲಾನ್ ಅನ್ನೋದು ಈಗ ಬಯಲಾಗ್ತಾ ಇದೆ ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ.